ಯಡಿಯೂರಪ್ಪ ಅವರಿಗೆ ಬೈದಿದ್ದು ಇವ್ರದ್ದೇನು ಇವ್ರದ್ದು ಬೇಕಲ್ಲ, ಈಗ ನಮ್ಮದು ಅವ್ರದ್ದು ಗಲಾಟೆ ಇರಲಿ. ಸರ್, ಈಗ ಮೈಸೂರಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ, ಜನಾಂದೋಲನ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ನೀವು ಹಿಂದೆ ಬಿಜೆಪಿ ಬೈದಂಥ ಹೇಳಿಕೆಗಳು, ಅವ್ರು ನಿಮಗೆ ಬೈದಂಥ ಹೇಳಿಕೆಗಳು, ಮತ್ತೆ ಸದನದಲ್ಲಿ ಯಡಿಯೂರಪ್ಪ ಅವರು ನಿಮ್ಮ ಬಗ್ಗೆ ಆಡಿದಂತಹ ಮಾತು, ಅವರು ಅಧಿಕಾರ ಕಳ್ಕೊಳ್ಳುವಂಥ ಸಂದರ್ಭದಲ್ಲಿ ಅವನ್ನೆಲ್ಲವನ್ನು ಚರ್ಚೆ ಮಾಡಿ ದೊಡ್ಡ ವೇದಿಕೆಯಲ್ಲಿ ನಿಮ್ಮ ಹೇಳಿಕೆಗಳನ್ನು ಪ್ರಚಾರ ಮಾಡ್ತಿದ್ದಾರೆ. ಈಗ ಇವತ್ತಿನ ಕಾಂಗ್ರೆಸ್ನ ನಾಯಕರ ಜನಾಂದೋಲನ ಕಾರ್ಯಕ್ರಮ ಏನಿದೆ, ನಾಚಿಕೆ ಆಗಬೇಕು ಅವರಿಗೆ ಅನ್ನೋದು ಹೇಳ್ತೇನೆ. ವಿರೋಧ ಪಕ್ಷದಲ್ಲಿದ್ದಾಗ ಬರೀ ಬೊಗಳೆ ಬಿಟ್ಕೊಂಡು ಒಂದೇ ಒಂದು ದಾಖಲೆ ಅವ್ರ ಜೀವನದಲ್ಲಿ ಸಾಕ್ಷಿಗಳನ್ನು ಇಡಲಿಲ್ಲ. ಸಿದ್ದರಾಮಯ್ಯನವರು 2008 ಖರ್ಗೆ ಅವರು ಡೆಲ್ಲಿಗೆ ಬಂದ ಮೇಲೆ ಅವರೇ ಅಪೋಸಿಷನ್ ಲೀಡ್ರು. ಆ 13ನೇ ಇಸ್ವಿವರೆಗೆ ವಿರೋಧ ಪಕ್ಷದ ನಾಯಕರಾಗಿ 80 ಶಾಸಕರು ಇಟ್ಕೊಂಡು ಅವರ ಯೋಗ್ಯತೆಗೆ ವಿರೋಧ ಪಕ್ಷದ ಸ್ಥಾನಕ್ಕೆ ಅತ್ಯಂತ ನಿಷ್ಕ್ರಿಯವಾಗಿ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದಂಥದ್ದು. ಅವತ್ತು ನಮ್ಮ ಪಕ್ಷದಲ್ಲಿ ಇದ್ದಂಥ ಕೇವಲ 28 ಜನ ಶಾಸಕರು ಅವತ್ತಿನ BJP ಸರ್ಕಾರದ ವಿರುದ್ಧ ದಾಖಲೆಗಳನ್ನು ಕಾಯೋರು ಬೆಳಗ್ಗೆ ಎದ್ದು ಮಾಧ್ಯಮದ ಸ್ನೇಹಿತರು ಎಸ್ ಮಾಡಿದ್ದೇವೆ. ಅವತ್ತು ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ನನಗೇನು ಹಂಚಿಕೆ ಇಲ್ಲ ಹೇಳಲಿಕ್ಕೆ. ನೀವೇನು ಮಾಡಿದ್ರಿ? 13ಕ್ಕೆ ನಮ್ಮ ಹೋರಾಟ, 13ಕ್ಕೆ ಬಂದು ಕೂತ್ರಿ. ಅಲ್ಲಿ ಬಂದೇನು ಮಾಡಿದ್ರಿ? ಹೋಗಲಿ, ಅಧಿಕಾರಕ್ಕೆ ಬಂದ 5 ವರ್ಷದಲ್ಲಿ BJP ಸರ್ಕಾರದಲ್ಲಿ 2006-07ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನಿಂದ ಏನಾದರೂ ಅಕ್ರಮ ನಡೆದಿದ್ದರೆ ಒಂದು ದಾಖಲೆಗಳನ್ನು ನಿಮ್ಮ ಯೋಗ್ಯತೆಗೆ ತರಲಿಕ್ಕಾಯ್ತಾ? BJPಯವರ ವಿರುದ್ಧ ನಾನು ಆ ಸಂದರ್ಭದಲ್ಲಿ ಯಾವೊಂದು ಹೋರಾಟ ಮಾಡಿದೆ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದೆ, ನ್ಯಾಯಯುತವಾಗಿ ಮಾಡಿದ್ದೇನೆ, ಯಾವ ರಾಜ್ಯಗೊಳಗಾಗದೆ. ಅವತ್ತು ನಾನು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಅವತ್ತಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ನನ್ನ ಮೇಲೆ 4-5 ಕೇಸ್ಗಳನ್ನು ಹಾಕಿದ್ದಿದೆ. ಲೋಕಾಯುಕ್ತ ಮುಂದೆ ಹೋದರು, ಯಾರನ್ನೋ ಬಿಟ್ಟು ನನ್ನನ್ನು ಹದ್ದುಬಸ್ಲಿ ಇಡಲಿಕ್ಕಾಗಲಿಲ್ಲ. ಆಗಲೂ ಸಹ ಯಾರೂ ಎದುರಿಸ್ಲಿಕ್ಕಾಗಲಿಲ್ಲ. ಇವತ್ತು ಅದು ಯಾವುದೋ ಒಂದು ಲೋಕಾಯುಕ್ತದ ಎಂಥದ್ದು ಪ್ರಾಸಿಕ್ಯೂಷನ್ ಹೇಳ್ತಾವಲ್ಲ ಯೋಗ್ಯತೆಗೆ, ಅದು ಯಡಿಯೂರಪ್ಪನವ್ರ ಕಾಲದಲ್ಲಿ ನನ್ನ ಮೇಲೆ ಹಾಕಿರೋ ಕೇಸು, ನೆನ್ನೆ ಮೊನ್ನೆದಲ್ಲ. ಏನಿದೆ ಅದರಲ್ಲಿ? ಜಂತಕಲ್ಲಿರಲಿ, ಸಾಯಿ ವೆಂಕಟೇಶ್ವರ ಇರಲಿ, ಏನಿದೆ ನನ್ನ ಮೇಲೇನಿದೆ ಆಪಾದನೆಯಲ್ಲಿ? ಅದು ಎಂಥದೋ ಹೇಳ್ತಾವ್ರೆ. ಅವನ ಮಹಾನ್ ಭಾವ ನಿಮ್ಮ ಡೆಪ್ಟಿ CM ಈಗ ಮುಖ್ಯಮಂತ್ರಿನೂ ಸೇರ್ಕೊಂಡವ್ರ ಜೊತೆಯಲ್ಲಿ ಏನೋ ನರೇಂದ್ರ ಮೋದಿಯವ್ರನ್ನ, ಪ್ರಧಾನಮಂತ್ರಿಗಳನ್ನು ಕುಮಾರಸ್ವಾಮಿ ದೇವೇಗೌಡರು ಭೇಟಿ ಮಾಡಿದ್ದು ಅದು ಎಂಥದೋ ನಾವು ರಕ್ಷಣೆ ಪಡ್ಕೊಳ್ಳೋಕ್ಕಂತೆ.